ಹೇಳಿದ್ದೆ, ಶೈಲಪುತ್ರಿ ಕಥೆ ಹೇಳಿದ್ನಿಲ್ಯಾ, ಕಡೆಗೆ ಬ್ರಹ್ಮಚಾರಿಣಿ ಕಥೆ ಹೇಳಿದ್ನಿಲ್ಯಾ. ಹ ದಾಕ್ಷಾಯಿಣಿ ಬೆಂಕಿಗೆ ಹಾರ್ದ್ಕೊಳ ಎಂತಾತು, ಸುಟ್ಟೋತು. ಕಡೆಗೆ ಕಡೆಗೆ ಅಂತ ಹುಟ್ಟಿತ್ತು, ಪಾರ್ವತಿ ಆಯಿ. ಯಾರ ಮಗಳು ಪಾರ್ವತಿ? ಹಾ, ಪರ್ವತರಾಜಂದು. ಹಾ, ಪರ್ವತರಾಜನ ಮಗಳ ಹುಟ್ಟಿತ್ತಲ್ಲ. ಕಡೆಗೆ ಅದಕ್ಕೆ ಯಾರು ಬೇಕು ಕಂಡಿತು ಗೊತ್ತಿದ್ದ, ತನಗೆ ಈಶ್ವರನೇ ಬೇಕು, ತಾನು ಈಶ್ವರನೇ ಮದುವೆ ಅಂತ ಹೇಳಿತ್ತು. ಆಗ ಈಶ್ವರನ ಮದುವೆ ಅಪ್ಪಲೆ ನೀನು ತಪಸ್ ಮಾಡಕೌತು, ಸಾವಿರಾರು ವರ್ಷಗಳ ತಪಸ್ಸು ಮಾಡಿದಾಗ ಮಾತ್ರ ಈಶ್ವರ ಸಿಗ್ತಾ ನಿಂಗೆ. ನೀ ತಪಸ್ ಮಾಡು ಹೇಳ್ತರು ನಾರದ್ರು. ತಪಸ್ ಮಾಡು ಹೇಳಿದ್ದೆಯಾ ನಾರದ್ರು. ಇದು ತಪಸ್ಸಿಗೆ ಹೋತು. ಅದೇ ಬ್ರಹ್ಮಚಾರಿಣಿ. ರಾಶಿ ವರ್ಷ ತಪಸ್ ಮಾಡ್ತು. ಎಲೆ, ಹಣ್ಣು, ಹೂ ಅದ್ರೇ ತಿನ್ಕೊಂಡ್ ಹೊಡಿತು, ನೀರ್ ಕುಡ್ಕೊಂಡ್ ಹೊಡಿತು ಸ್ವಲ್ಪ ದಿವ್ಸ. ಕಡೆಗೆ ಬರೀ ಉಸಿರಾಡ್ತಷ್ಟೇಯ, ಎಂತದು ತಗೊಳದೆ ತಪಸ್ ಮಾಡ್ತು. ಅದೇ ಬ್ರಹ್ಮಚಾರಿಣಿ ದೇವಿ ಹೇಳಿ. ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತು. ಅದಕ್ಕೆ ಇಷ್ಟವಾದ ಹೂಗೆ ಯಾವ್ದು ಗೊತ್ತಿದ ನಿಂಗೆ? ಮಲ್ಲಿಗೆ ಹೂ. ಅದ್ರ ಹಾಕಿ ಪೂಜೆ ಮಾಡ, ಮಲ್ಲಿಗೆ ಹೂ ಹಾಕಿ. ಕಡೆಗೆ ಕಡೆಗೆ ಹೌದಾ, ಕಡೆ ಕೇಳು. ಕಡೆಗೆ ಅಂತ ತೋತಿದ ತಪಸ್ಸಿಗೆ ಹೋಯ್ದಲ್ಲ. ತಪಸ್ಸಿಗೆ ಹೋದಾಗ ಅದಕ್ಕೆ ಕೂದ್ಲೆಲ್ಲ ಬೆಳೆದು ಒಪ್ಪಿ ಮಾಡ್ಕೊಂಡ್ ಮಂಡೆಲ್ಲ ಬಾಚ್ಕೊಂಡ್ಲೆ ಎಲ್ಲ ಮಾಡ್ಕೊಂಡ್ಲೆ. ಅದು ಆ ಅವತಾರನೆಯ ಚಂದ್ರಘಂಟ ಹೇಳಿ. ಹೆಂಗೆ ಅಂದ್ರೆ ತಪಸ್ ಮಾಡಿತ್ತಲ್ಲ ಈಶ್ವರ ಒಲ್ದ. ತಪಸ್ ಮಾಡಿ ಈಶ್ವರನ ಮೆಚ್ಚಿತ್ತು. ಮೆಚ್ಚಿರೆ ಮದುವೆ ಆಗವಲ್ಲ. ಈಗ ಮದುವೆ ಅಪ್ಪಲೆ ಈಶ್ವರ ಯಾರನ್ನ ನೋಡ್ಲು ಬತ್ತಾ? ಯಾರನ್ನ? ಪಾರ್ವತಿಯ. ಪಾರ್ವತಿ ನೋಡ್ಲು ಬಂದ್ರೆ ಹೆಂಗಿದ್ದ ಈಶ್ವರ? ಹಿಂಗೆ ಜುಟ್ಟು, ಇಲ್ಲಿ ಜುಟ್ಟು, ಇಲ್ಲೆಲ್ಲ ಮಂಡೆ ಬಿಟ್ಕೊಂಡು, ಕೊಯ್ಗೆಲ್ಲ ಮಣ್ಣು ಇದೆಲ್ಲ ಬಡ್ಕೊಂಡು ಒಪ್ಪಿಲ್ಲೇ ಸ್ನಾನ ಮಾಡದೆ ಇದ್ದ. ತಪಸ್ಸಿಗೂ ಇದ್ದ ಈಶ್ವರನು. ಪಾರ್ವತಿ ಇದು ದಾಕ್ಷಾಯಿಣಿ ಹೋತು ಹೇಳಿ ಅವ ಈಶ್ವರ ಅವನು ಆ ತಪಸ್ಸಿಗೆ ಹೋತ. ಘೋರ ತಪಸ್ ಮಾಡ್ತಾ ಈಶ್ವರನು. ಹಂಗಾಗಿ ಅವನ್ ಮೈ ಎಲ್ಲ ಅಪ್ಪಿರ್ತಲೆ. ಹಾಗಂತ ಮಾಡ್ತು. ಅದು ನೋಡ್ತು ಅವ ಈಶ್ವರ. ಅವನ ಗಣಗಳಿದ್ವಲ್ಲ, ನಂದಿ ಅವರೆಲ್ಲ ತಗೊಂಡು ಹಿಮ ಪರ್ವತದ ರಾಜನ ಹತ್ರ ಬತ್ತ. ಪರ್ವತ ರಾಜನ ಹತ್ರ ಬಂದ್ಕೊಂಡು ಇದ್ರ ಕೇಳವಲ್ಲಿಗೆ ಪಾರ್ವತಿ ಮದುವೆ ಆಗವಲ್ಲಿ ಹೇಳಿ ಬಂದ್ರೆ ಅವನ್ ನೋಡ್ಕೊಂಡು ಪಾರ್ವತಿಗೆ ಪ್ರಜ್ಞೆ ತಪ್ಪೋತು. ಪ್ರಜ್ಞೆ ತಪ್ಪಿ ಬಿದ್ದೋಯ್ತು ಪಾರ್ವತಿ. ಆಗ ಪಾರ್ವತಿನೂ ಒಂದು ಚಂದ ವೇಷದಲ್ಲಿ ಚಂದ ರೂಪವನ್ನ ತಾಳ್ತು. ಚಂದ ರೂಪವನ್ನ ತಾಳ್ಕೊಂಡು ಈಶ್ವರಂಗ್ ಹೇಳ್ತು, ನೀನು ಅಪಿ ಮಾಡ್ಕೊಂಡ್ ಬಾ, ನಂಗ್ ನಿನ್ ನೋಡ್ರೆ ಹೆಕ್ಕತ್ತು, ನೀ ಅಪಿ ಮಾಡ್ಕೊಂಡ್ಲೆ, ಅಪಿ ಮಾಡ್ಕ ಬಾ, ಎಲ್ಲ ಅಪಿ ಮಾಡಿ ಎಲ್ಲ ಹಂಗೆಲ್ಲ ಸರಿ ಮಾಡಿ ಹಾಕೊಂಡು ಮಿನ್ಕೊಂಡು ಎಲ್ಲ ಮಾಡ್ಕೊಂಡ್ ಬಾ ಹೇಳ್ತು. ಆಗ ಈಶ್ವರ ಅಪಿ ಮಾಡ್ಕ ಬತ್ತ. ಆ ಸುಂದರವಾದ ಪಾರ್ವತಿ ರೂಪ ಇದ್ದಲ್ಲ ಅದಕ್ಕೆ ಚಂದ್ರಘಂಟ ಹೇಳ್ತ. ಎಂತ ಹೇಳ್ತ? ಚಂದ್ರಘಂಟ ಅಂದ್ರೆ ವಿವಾಹ ಅಪ್ಲೆ ಅದು ತಾಳ್ದಂತಹ ರೂಪ. ಕಡೆಗೆ ಈಶ್ವರಂದು ಪಾರ್ವತಿದು ಮದುವೆ ಆಗ್ತು. ಈಶ್ವರ ಪಾರ್ವತಿ, ಶಿವ ಪಾರ್ವತಿ ಮದುವೆ ಆಗ್ತ. ಹೌದಾ? ಕಡೆಗೆ ಇನ್ನೊಂದು ಕಥೆ ಇತ್ತು ಗೊತ್ತಿದ ನಿಂಗೆ? ಕೂಷ್ಮಾಂಡಿನಿ ಹೇಳಿ. ಕೂಷ್ಮಾಂಡಿನಿ ಕಥೆ ಇಲ್ಲ? ಕೂಷ್ಮಾಂಡಿನಿ ಯಾರು ಗೊತ್ತಿದ ನಿನ್ಗೆ? ಕೂಷ್ಮಾಂಡಿನಿ ಅಂದ್ರೆ ಈ ಸೃಷ್ಟಿ, ಈ ಭೂಮಿ ಎಲ್ಲ ಇದ್ದಿತ್ಲೆ ಮಗ ಅವಾಗ. ಅದಕ್ಕೆ ಅಷ್ಟಭುಜಾದೇವಿ ಹೇಳ್ತ. ನವದುರ್ಗೆ ಅವತಾರ ಹೇಳಿದ್ನಲ್ಲ, ದುರ್ಗೆಯ 4ನೇ ಅವತಾರ ಕೂಷ್ಮಾಂಡಿನಿ ಅವತಾರ. 4ನೇ ದೊಡ್ಡಿದ್ದು 4ನೇ ಅವತಾರ ದುರ್ಗೆದು.
ಅದ್ರಲ್ಲೆಂತು ಅಂದ್ರೆ ದುರ್ಗಾದೇವಿ 8 ಭುಜ. ಒಬ್ಬ ವಿಷ್ಣು ಒಂದ್ ಅಸ್ತ್ರ ಕೊಡ್ತಾ, ಕಡೆಗೆ ಬ್ರಹ್ಮ ಒಂದ್ ಅಸ್ತ್ರ ಕೊಡ್ತಾ, ಶಿವು ಒಂದ್ ಅಸ್ತ್ರ ಕೊಡ್ತಾ, ಆ 8 ಭುಜಗಳಲ್ಲಿ 8 ಆಯುಧಗಳನ್ನು ಹಿಡ್ಕೊಂಡು ತನ್ನ ರೂಪವನ್ನ ತೋರಿಸ್ತು ಕೂಷ್ಮಾಂಡಿನಿ ಅಂದ್ರೆ. ಇಡೀ ಸೃಷ್ಟಿಯನ್ನ, ಇಡೀ ವಿಶ್ವವನ್ನ ಸೃಷ್ಟಿ ಮಾಡ್ತು. ಸೂರ್ಯಂಗೆ ತನ್ನ ದಿಕ್ಕನ್ನ ತೋರಿಸ್ತು ಹೇಳೋದಿದ್ದು. ಕಡೆಗೆ ನಮ್ಗೆ ಶಾಖ, ಕಡೆಗೆ ಇದೆಲ್ಲ ಬೇಕಲ್ಲ, ಗಾಳಿ ಎಲ್ಲದು ಬೇಕಲ್ಲ ಮಗ ಬದುಕಿಪ್ಲೆ ನಮ್ಗೆ. ಹೌದು, ಅದು ಎಲ್ಲದನ್ನು ಸೃಷ್ಟಿ ಮಾಡಿದ್ದು ಅಷ್ಟಭುಜಾದೇವಿ, ಕೂಷ್ಮಾಂಡಿನಿ ದೇವಿ. ಯಾರು? 8 ಕೈ ಮಗ. 1 2 3 4 5 6 7 8 ಹಿಂಗೆ 8 ಕೈ.